ರೂಹೆಐ ಚಾನೆಲ್ಗೆ ಸ್ವಾಗತ. ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ಚಿತ್ರಗಳ ಮುಖಾಂತರ ನೋಡೋಣ. ಬನ್ನಿ ಹಾಲು. ಸ್ವಾಗತ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಅರಣ್ಯ ಹೃದಯದಲ್ಲಿ ಅಡಗಿದೆ. ಇದು ಆನೆಗಳಿಗೆ ಪ್ರಸಿದ್ಧಿಯಾಗಿದ್ದು ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎನ್ನುವರು. ಇಲ್ಲಿ ಬೆಂಗಾಲ್ ಹುಲಿ, ಏಷ್ಯನ್ ಆನೆ, ಚಿರತೆ ಮತ್ತು ಅನೇಕ ವನ್ಯಜೀವಿಗಳ ಮನೆಯಾಗಿದೆ. ನಾಗರಹೊಳೆ ನದಿ ಹರಿಯುವುದರಿಂದ ಇದಕ್ಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯಲಾಗಿದೆ. ಇದು ಕಾಡಿನ ನಿಜವಾದ ಸದ್ದು ಮೌನವನ್ನ ಅನುಭವಿಸುವ ಸ್ಥಳವಾಗಿದೆ. ಸ್ವಾಗತ ಅಂಶಿ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಧ್ಯೆ ಆವರಿಸಿದೆ. ಇಲ್ಲಿ ದಟ್ಟ ಮಳೆಯ ಕಾಡುಗಳಲ್ಲಿ ಅಡಗಿರುವ ಪ್ರಕೃತಿಯ ಅದ್ಭುತ ಲೋಕವಾಗಿದೆ. ಇಲ್ಲಿ ನಾನು ಕಂಡ ಪ್ರಾಣಿಗಳು ಹುಲಿ, ಕಪ್ಪು ಚಿರತೆ, ಕಾಡಾನೆ. ಇಲ್ಲಿ 100 ಪಕ್ಷಿ ಚಿಟ್ಟೆಗಳ ಪ್ರಭೇದಗಳು ಮತ್ತು ಶರಾವತಿ ಮತ್ತು ಕಾಳಿ ನದಿಗಳ ಕಣಿವೆಗಳಿಂದ ಆವರಿಸಿಕೊಂಡಿರುವ ಈ ಉದ್ಯಾನವನವು ಜೈವ ವೈವಿಧ್ಯತೆಯ ನಿಜವಾದ ಹಿರಿಮೆಯನ್ನಾಗಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನು ಪ್ರಕೃತಿಯ ಉಸಿರು ಮತ್ತಷ್ಟು ಆಳವಾಗಿ ಕೇಳಿಸುವ ನಿಜ ನೆಲೆಯಾಗಿದೆ. ನಮ್ಮ ಅಂಶಿ ನಮ್ಮ ಕರ್ನಾಟಕದ ಹೆಮ್ಮೆಯಾಗಿದೆ. ಸ್ವಾಗತ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ನೀಲಗಿರಿಯ ಜೈವ ವಲಯದ ಹೃದಯದಲ್ಲಿ ನೆಲೆಸಿರುವ ಭಾರತದ ಅತ್ಯಂತ ಪ್ರಸಿದ್ಧ ಉದ್ಯಾನವನಗಳಲ್ಲಿ ಒಂದಾಗಿದೆ. ಇಲ್ಲಿ ಬೆಂಗಾಲ್ ಹುಲಿಗಳು ಮತ್ತು ಏಷ್ಯನ್ ಆನೆಗಳ ಪ್ರಮುಖ ಸಂರಕ್ಷಣಾ ಕೇಂದ್ರವಾಗಿದೆ. ಇಲ್ಲಿ ದಟ್ಟ ಅರಣ್ಯ, ಹುಲ್ಲುಗಾವಲು ಮತ್ತು ಬೆಟ್ಟಗಾಡುಗಳ ಮಧ್ಯೆ ಚಿರತೆ, ಧೋಲ್, ಜಿಂಕೆ ಮತ್ತು 100 ಪಕ್ಷಿಗಳ ಜೀವ ಜಗತ್ತು ಅರಳಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಪ್ರಕೃತಿಯ ನಿಶ್ಶಬ್ದ ಸಂಗೀತವನ್ನ ಕೇಳುವ ಸ್ಥಳವಾಗಿದೆ. ಸ್ವಾಗತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಸೀಮೆಯಲ್ಲಿ ಕಂಡುಬರುತ್ತದೆ. ಇದು ಮಳೆಕಾಡು ಮತ್ತು ಪರ್ವತಗಳ ಅದ್ಭುತ ಲೋಕವಾಗಿದೆ. ಇಲ್ಲಿ ಲಯನ್ ಟೈಲ್ ಕಾಕ್, ಚಿರತೆ, ಕಾಡೆಮ್ಮೆ ಮತ್ತು 100 ಪಕ್ಷಿಗಳು ಇಲ್ಲಿ ಜೀವಿಸ್ತವೆ. ಇಲ್ಲಿ ಕುದುರೆ ಆಕಾರದ ಶಿಖರ ಹೊಂದಿರುವುದರಿಂದ ಕುದುರೆಮುಖ ಎಂದು ಹೆಸರು ಬಂತು. ಇದು ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸ್ವರ್ಗವಾಗಿದೆ. ಸ್ವಾಗತ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಬೆಂಗಳೂರು ನಗರಕ್ಕೆ ತುಂಬಾ ಹತ್ತಿರ ಇರುವ ಸಫಾರಿ ಮತ್ತು ವನ್ಯಜೀವಿಗಳ ಲೋಕಕ್ಕೆ ದಾರಿ ತೋರಿಸುವ ಅದ್ಭುತ ಉದ್ಯಾನವಾಗಿದೆ. ಮತ್ತು ಈ ಕಾಡು ಹುಲಿ, ಸಿಂಹ, ಚಿರತೆ ಮತ್ತು ಏಷ್ಯನ್ ಆನೆಗಳ ಸುರಕ್ಷಿತ ಮನೆಯಾಗಿದೆ. ಮತ್ತು ಇಲ್ಲೇ ಕಂಡುಬರುವ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಮ್ಮೆ ಬಂದರೆ ಪುನಃ ಬರುವಂತೆ ಮಾಡುವ ಪ್ರಕೃತಿಯ ರತ್ನವಾಗಿದೆ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳೊಂದಿಗೆ ಇದೇ ತರಹದ ವಿಡಿಯೋಗಳಿಗಾಗಿ ರೂಹೆಐ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.